ಐರ್ಲ್ಯಾಂಡ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇಂಡಿಯಾನ ಮೊದಲನೇ ಬಾರಿಗೆ T20 ಇಂಟರ್ನ್ಯಾಷನಲ್ಸಲ್ಲಿ ಸೋಲಿಸಿ ಅದು 34 ರನ್ಗಳ ಭರ್ಜರಿ ಜಯನ ಗಳಿಸಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಇಂಡಿಯಾನ ಸೋಲಿಸಿದ್ದಾರೆ. ಒಂಥರ ಹೀನಾಯವಾದ ಸೋಲು ಇಂಡಿಯಾಗೆ. ಯಾರು ಇವತ್ತು ಕ್ಲಿಕ್ ಆಗಿಲ್ಲ, ಏನೂ ಆಗಿಲ್ಲ. ಫ್ಲ್ಯಾಟ್ ಟ್ರ್ಯಾಕಲ್ಲಿ ನೀವು 200, 220, 230 IPL ಚೇಸ್ ಮಾಡೋದಕ್ಕೂ ಐರ್ಲ್ಯಾಂಡ್, ಇಂಗ್ಲೆಂಡ್ ಅಂತ ಗ್ರೌಂಡ್ಗಳಲ್ಲಿ 180 ಚೇಸ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು ಇವತ್ತು ಯಾರ್ಯಾರು ಮ್ಯಾಚ್ ನೋಡಿದ್ದೀರಾ ಎಲ್ರಿಗೂ ಗೊತ್ತಾಗಿರುತ್ತೆ. 180 ಫಸ್ಟ್ ಆಫ್ ಆಲ್ ಹೊಡಿಸ್ಕೊಂಡಿದ್ದೆ ಒಂದು ದೊಡ್ಡ ಕ್ರೈಮ್ ನನ್ನ ಪ್ರಕಾರ. ಬಿಕಾಸ್ ಬೌಲಿಂಗ್ ಯಾರ್ದು ಎಫೆಕ್ಟಿವ್ ಅನ್ನಿಸ್ತಾ ಇಲ್ಲ. ಪ್ರಸಿದ್ಧ ಕೃಷ್ಣ ಅಂತ ಇವತ್ತು ಏನು ಬೌಲಿಂಗ್ ಮಾಡಿದ್ರು ಅಂತ ನನಗೆ ಯಾರನ್ನೂ ಕ್ರಿಟಿಸೈಸ್ ಮಾಡಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಈ ಚಾನಲಲ್ಲಿ ಬರೀ ಅನಾಲಿಸಿಸ್ ಮಾಡೋಣ, ಬರೀ ಅದ್ರ ಬಗ್ಗೆ ಮಾತಾಡೋಣ, ಬಟ್ ಯಾರನ್ನೂ ಕ್ರಿಟಿಸೈಸ್ ಮಾಡೋದು ಬೇಡ ಅಂತ. ಬಟ್ ಇವತ್ತಾದಂಥ ಪರ್ಫಾರ್ಮೆನ್ಸ್ ಏನಿದೆ, ಪಥೆಟಿಕ್ ಬೌಲಿಂಗ್. ಯಾರೂ ಇವತ್ತಂತ 57 ರನ್ಸ್ ಕೊಟ್ಟಿದ್ದಾರೆ ಪ್ರಸಿದ್ಧ ಕೃಷ್ಣ 4 ಓವರಲ್ಲಿ. ದೊಡ್ಡ ಸೈಡ್ಸಲ್ಲಿ ದೊಡ್ಡ ಟಾಪ್ ಟೀಮ್ಸ್ ಮೇಲೇ ಅಂತಂತ ಏನು ಹೇಳ್ತೀವಿ ಆ ಥರ ಯಾರು ತುಂಬ ಸಲ ಓಡಿಸ್ಕೊಳ್ಳೋದನ್ನೇ ನಾವು ನೋಡೋಲ್ಲ. ಬಟ್ ಇಂಥ ಐರ್ಲೆಂಡ್ ಟೀಮ್ ಮೇಲೆ ಗ್ರೌಂಡು ಅಂತ ಚಿಕ್ಕದಲ್ಲ, ದೊಡ್ಡ ಗ್ರೌಂಡ್. ಅವ್ರು ಆಗ್ತಾ ಇದ್ದಂಥ ಬೌಲ್ ಏನದು 4th ಓವರಲ್ಲೋ 3rd ಓವರಲ್ಲೋ 27 ರನ್ನು ಒಂದು ಓವರಲ್ಲಿ ಕೊಟ್ಟಿರೋಂಥದ್ದು. 4 ಓವರ್ಗೆ 57 ರನ್ನು. ಇನ್ನು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಏನಕ್ಕೆ ಇನ್ನೂ ಆಡಿಸ್ತಾ ಇದ್ದಾರೆ T20 ಸೈಡಲ್ಲಿ. ಅಟ್ಲೀಸ್ಟು ಟೆಸ್ಟಲ್ಲಿ ಓಕೆ, ಸ್ಟಿಲ್ ಫೈನ್, ಅಂಡರ್ಸ್ಟ್ಯಾಂಡೇಬಲ್, ಆಫ್ ಸ್ಪಿನ್ ಕೊಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಬಟ್ 2020 ಸೈಡಲ್ಲಿ ಅವ್ರದ್ದು ಯುಟಿಲಿಟಿ ಏನಿದೆ ಅನ್ನೋದು ಇನ್ನೂ ನನಗೆ ಗೊತ್ತಾಗಿಲ್ಲ. ಮತ್ತು ಪ್ರತಿಯೊಬ್ಬರು ಇವತ್ತು ಮ್ಯಾಚ್ ನೋಡೋಕ್ಕೆ ಯಾರ್ಯಾರು ಕೂತಿರ್ತಾರೆ, ಯಾರ್ಯಾರು ಕಾದಿರ್ತಾರೆ, ಅದು ಏನಕ್ಕೆ ಅಂದರೆ 15 ವರ್ಷದ ವೈಭವ್ ಸೂರ್ಯವಂಶಿಗೆ ಮೊದಲನೇ ಸಲ ಇಂಡಿಯಾ ಡೆಬ್ಯೂ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು. ಬಟ್ ಟಾಸ್ ಟೈಮಲ್ಲಿ ಯಾವಾಗ ಶ್ರೇಯಸ್ ಅಯ್ಯರ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು, ಆವಾಗಲೇ ಅವರು ಜನಗಳ ಆಸೆ ಮೇಲೆ ನೀರೆರೆದ್ರು. ಏನು ಅಂದರೆ ನಾವು ಏನು T20 ಸೈಡ್ ಏನು ಮುಂಚೆ ಇದ್ವಿ, T20 ವರ್ಲ್ಡ್ ಕಪ್ಪಲ್ಲಿ ಏನು ನಾವು ಓಪನಿಂಗ್ ಕಾಂಬಿನೇಷನ್ ಹೋಗಿದ್ವಿ, ಅದೇ ಕಾಂಬಿನೇಷನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ವೈಭವ್ ಸೂರ್ಯವಂಶಿ ವೆಯ್ಟ್ ಮಾಡಬೇಕಾಗುತ್ತೆ ಅವ್ರ ಚಾನ್ಸ್ಗೆ ಅಂತ ಹೇಳಿ ಜನಗಳಿಗೆ ಒಂದು ಲೆಕ್ಕದಲ್ಲಿ ಬೇಸರ ಮೂಡಿಸಿದ್ರು. ಬಟ್ ಅದು ನನಗೆ ಎಕ್ಸ್ಪೆಕ್ಟೆಡ್ ಇತ್ತು. ಸ್ಟ್ರೇಟ್ ಅವೇ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಗಲ್ಲ ಅಂತ. ಬಿಕಾಸ್ ನೀವು ಓಪನಿಂಗ್ ಕಾಂಬಿನೇಷನ್ ಏನು ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾದಿದೆ, ಅದನ್ನು ಚೇಂಜ್ ಮಾಡಲ್ಲ ಅಂತ ಫಸ್ಟೇ ನನಗೆ ಸ್ವಲ್ಪ ಐಡಿಯಾ ಇತ್ತು. ಬಟ್ ಈ ಥರ ಬ್ಯಾಟಿಂಗ್, ಕಿತ್ತೋಗಿರೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ವೈಭವ್ ಸೂರ್ಯವಂಶಿನ ಹಾಕ್ಕೊಳ್ಳೇಬೇಕು ಅನ್ನೋದು ನನ್ನ ಒಪಿನಿಯನ್. ಇನ್ನೊಂದು ನನ್ನ ಪ್ರಕಾರ ನನಗೆ ಡೌಟ್ ಇರೋವಂಥ ಬ್ಯಾಟ್ಸ್ಮನ್ ಏನು ಅಂದರೆ, ಏಷ್ಯಾ ಕಪ್ ಫೈನಲಲ್ಲಿ ಆ ಒಂದು ಇನ್ನಿಂಗ್ಸ್ ಬಿಟ್ಟರೆ ತಿಲಕ್ ವರ್ಮಾದು ಇಂಡಿಯನ್ ಸೈಡ್ಗೆ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನನಗೆ ಇವತ್ತವರೆಗೂ ಗೊತ್ತಾಗಿಲ್ಲ. ಆ ಥರ ಮ್ಯಾಚ್ ವಿನ್ನಿಂಗ್ ನಾಕ್ಸ್ ಆಗ್ಬೋದು, ಇಂಪ್ಯಾಕ್ಟ್ಫುಲ್ ನಾಕ್ಸ್ ಆಗ್ಬೋದು, ಅಥವಾ ಹೌದು ಏಷ್ಯಾ ಕಪ್ಪಲ್ಲಿ ಗೆಲ್ಸಿರೋದು ಇಸ್ ಆಲ್ ಫೈನ್. ಬಟ್ ನೀವು ಹೆಂಗೆ ಸೂರ್ಯಕುಮಾರ್ ಯಾದವ್ನ ಟೀಮಿಂದ ಆಚೆ ಹಾಕಿದ್ರಿ ಬಿಕಾಸ್ ಆಫ್ ಫಾರ್ಮ್ ಅಂತ, ತಿಲಕ್ ವರ್ಮನ ಯಾವ ಕ್ರೈಟೀರಿಯಾ ಮೇಲೆ ವೈಸ್ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡಿದ್ರು ಅನ್ನೋದೇ ನನ್ನ ಒಂದು ದೊಡ್ಡ ಕ್ವೆಶ್ಚನ್. ನೀವು ಆ ಲೆಕ್ಕದಲ್ಲಿ ಇನ್ನೂ ಬೇರೆ ಪ್ಲೇಯರ್ಸ್ ಇದ್ದರು, ನೀವು ಅವ್ರನ್ನ ವೈಸ್ ಕ್ಯಾಪ್ಟನ್ಸಿಗೆ ಕೊಡ್ಬೋದಾಗಿತ್ತು. ಸಂಜು ಸ್ಯಾಮ್ಸನ್ ಇದ್ದರು, ಇಶಾನ್ ಕಿಶನ್ ಇದ್ದರು, ಬಟ್ ಅವ್ರನ್ನೆಲ್ಲರನ್ನೂ ಬಿಟ್ಟು ಆ್ಯಂಡ್ ಅವ್ರು ಕನ್ಸಿಸ್ಟೆಂಟಾಗಿ ಕೂಡ ಆಡ್ತಾರೆ. ಬಟ್ ಇವತ್ತು ಆಡ್ದಂಥ ಪರ್ಫಾರ್ಮೆನ್ಸು ಒಂಥರ ಏನಂತೀವಿ ನೀರಸವಾದಂಥ ಬೇಸರ ಮೂಡಿಸೋವಂಥ ಪರ್ಫಾರ್ಮೆನ್ಸ್. ಐರ್ಲ್ಯಾಂಡ್ ಅಂತ ಟೀಮ್ ಮೇಲೆ ಮೊದಲನೇ ಬಾರಿಗೆ, ಇದು ಓವರಾಲಾಗಿ ನೀವು ನೋಡಿದ್ರೆ 9th ಟೈಮ್ ಐರ್ಲ್ಯಾಂಡ್ ಇಂಡಿಯಾ T20 ಅಲ್ಲಿ ಆಡ್ತಾ ಇರೋದು. ಅದರಲ್ಲಿ ಪ್ರೀವಿಯಸ್ 8 ಟೈಮ್ಸ್ ಇಂಡಿಯಾ ಗೆದ್ದಿತ್ತು. ಬಟ್ ಇವತ್ತು ಮೊದಲನೇ ಬಾರಿಗೆ ಐರ್ಲ್ಯಾಂಡ್ ಗೆದ್ದಿದೆ. ಇವಾಗ ಸ್ಕೋರ್ ಬೋರ್ಡ್ ಮೇಲೆ ನೀವೇನಾದರೂ ಗಮನ ಹರಿಸಿದ್ರೆ, ಐರ್ಲ್ಯಾಂಡ್ ಯಾವಾಗ ಬ್ಯಾಟಿಂಗಿಗೆ ಬಂದರು ಫಸ್ಟ್ 2-3 ಓವರ್ಸ್ ಚೆನ್ನಾಗಿ ಆಡಿಕೊಂಡ್ರು, 24-25 ರನ್ಸ್ ಹೊಡೆದಿದ್ರು. ಬಟ್ ಆಮೇಲೆ ಬ್ಯಾಕ್ ಟು ಬ್ಯಾಕ್ 4 ವಿಕೆಟ್ಸ್ ಬಿತ್ತು. ಅದಾದಮೇಲೆ ಓಕೆ ಈ ಸಲ ಇವರು ಒಂದು 130-140 ಅಷ್ಟೊತ್ತಿಗೆ ಔಟ್ ಆಗ್ತಾರೆ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಜೊತೆ ಆಟ ಆಗಿದ್ದು ಲಾರ್ಕನ್ ಟಕ್ಕರ್ ಮತ್ತು ಗ್ಯಾರೆಟ್ ಡೆಲಿನಿ. ಅದ್ಭುತವಾದಂಥ ಬ್ಯಾಟಿಂಗು. ಲಾರ್ಕನ್ ಟಕ್ಕರ್ ಅವ್ರದ್ದು ಕೀಪರು ಆ್ಯಂಡ್ ಕ್ಯಾಪ್ಟನ್ ಕೂಡ ಐರ್ಲೆಂಡ್ಗೆ. ಅವರೂ ಹೊಸ ಕ್ಯಾಪ್ಟನ್ನು, ಯಾವ ಥರ ನಮಗೆ ಶ್ರೇಯಸ್ ಅಯ್ಯರ್ ಹೊಸ ಕ್ಯಾಪ್ಟನ್ ಅಪಾಯಿಂಟ್ ಆಗಿದ್ದಾರೋ ಅದೇ ಥರ ಲಾರ್ಕನ್ ಟಕ್ಕರ್ ಐರ್ಲೆಂಡ್ಗೆ ಹೊಸ ಕ್ಯಾಪ್ಟನ್. ಅದ್ಭುತವಾದಂಥ ಇನ್ನಿಂಗ್ಸು. 1/2 ಸೆಂಚುರಿ ಹೊಡೆದ್ರು, 50 ಹೊಡೆದು, ಆಮೇಲೆ ಅವ್ರು ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ. ಬಟ್ ಅಷ್ಟರಲ್ಲೇ ಒಂಥರ ಏನು ಹೇಳ್ತೀವಿ ಶಿಪ್ನ ಸ್ಟಡಿ ಮಾಡಿದರು ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ಸೊ ಆ ಥರನೇ ಸ್ಟಡಿ ಮಾಡಿದರು ಇನ್ನಿಂಗ್ಸ್ನ. ಅದಾದಮೇಲೆ ಜೊತೆ ಆಗಿದ್ದು ಗ್ಯಾರೆಟ್ ಡೆಲಿನಿ ಮತ್ತು ಜಾರ್ಜ್ ಡಾಕ್ರಲ್ 19 ರನ್ ನೋಡಿದ್ರು. ಬಟ್ ಇನ್ನೊಂದು ಕಡೆಯಿಂದ ಗ್ಯಾರೆಟ್ ಡೆಲಿನಿ ಯಾರು 22 ಬಾಲ್ಸ್ 22 ಅಥವಾ 22 ಬಾಲ್ಸ್ 25 ಏನು ಹೊಡೆದಿದ್ರು. ಫೈನಲ್ ಆಗಿ ಅವ್ರ ಸ್ಕೋರ್ ಬಂದಿದ್ದು 32 ಬಾಲ್ಸ್ 49 ರನ್ಸು. ಪ್ರಸಿದ್ಧ ಕೃಷ್ಣಗೆ ಒಂದೇ ಓವರಲ್ಲಿ 3 6 1 4 ಹೊಡೆದು
ಅವ್ರ ಫಿಗರ್ಸ್ನೆಲ್ಲ ಏನು ಹೇಳ್ತೀವಿ, ಬೌಲಿಂಗ್ ಫಿಗರ್ಸ್ ಏನಿರುತ್ತೆ ಅದನ್ನು ಧ್ವಂಸ ಮಾಡಿದಂಥ ಬ್ಯಾಟ್ಸ್ಮನ್ನು ಗ್ಯಾರೆಟ್ ಡೆಲ್ಲಿನಿ. ಆಬ್ವಿಯಸ್ಲಿ ನೀವು ಅಫ್ಘಾನಿಸ್ತಾನ್ ಸೀರೀಸ್ ಅಬ್ಸರ್ವ್ ಮಾಡಿದ್ರೆ ಬೋರಿಂಗ್ ಅನಿಸಿರ್ಬೋದು, ಏನು ಗುರುತು ಕಾಂಪಿಟೇಷನ್ ಇಲ್ಲ ಏನಿಲ್ಲ ಮಕ್ಕಳಾಟ. ಬಟ್ ಐರ್ಲೆಂಡ್ ಮೇಲೆ ಐರ್ಲೆಂಡಲ್ಲಿ ಆಡೋದು ಎಂಥ ಚಾಲೆಂಜು ಅಂತ ಇವತ್ತಿನ ಮ್ಯಾಚ್ ನೋಡಿದ್ಮೇಲೆ ಗೊತ್ತಾಗಿರುತ್ತೆ. ಬಟ್ ಕ್ರೇಜಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಐರ್ಲೆಂಡ್ ಕಡೆಯಿಂದ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಫೈನಲಾಗಿ 20 ಓವರ್ಸಲ್ಲಿ 182 ಫಾರ್ 9. ಅದೇ ನಾನು ಹೇಳ್ದಂಗೆ ಏನು ಇಲ್ಲಿ IPL ಅಲ್ಲಿ 230, 240, 250 ಚೇಸ್ ಮಾಡೋದು. ಇಂಪ್ಯಾಕ್ಟ್ಸ್ ಫಸ್ಟ್ ದರಿದ್ರ ಇಂಪ್ಯಾಕ್ಟ್ಸ್ ಆಫ್ ರೂಲ್ನ ತೆಗಿಬೇಕು. ಯಾರ್ಯಾರು ತೆಗಿಬೇಕು ಅಂತಿರೋ ಕಾಮೆಂಟ್ಸಲ್ಲಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ಏನು. ಬಿಕಾಸ್ ಇಲ್ಲಿ ಗೊತ್ತಾಗುತ್ತೆ ನೋಡಿ, ನೀವು ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡಿಸೋದಕ್ಕೂ ಈ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ನಿಮ್ಗೆ ಆಪ್ಷನ್ ಇಲ್ಲದೇ ಇರೋದಕ್ಕೂ ಎಷ್ಟು ಹೊಡೆತ ಬೀಳ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಇವಾಗ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಏನು ಮಾಡ್ತಾಯಿದ್ರು, ಎಕ್ಸ್ಟ್ರಾ IPL ಅಲ್ಲಿ ಏನು ಮಾಡ್ತಾಯಿದ್ರು, ಒಂದು ಎಕ್ಸ್ಟ್ರಾ ಬೌಲರ್ ಆಡಿಸೋರು. ಸೊ ಮೇ ಬಿ ಇಂಪ್ಯಾಕ್ಟ್ಸ್ ಆಫ್ ರೂಲ್ ಇದ್ದಿದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿಗೂ ಚಾನ್ಸ್ ಸಿಗ್ತಾ ಇತ್ತು. ಬಿಕಾಸ್ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಹಾಕ್ಕೊಳ್ಳೋ ರೂಲ್ ಇದೆ, ಆಪ್ಷನ್ ಇದೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಿಮಗೆ ಆ ಆಪ್ಷನ್ ಸಿಗೋದಿಲ್ಲ. ಸೊ ಅದರದ್ದು ಲೂಪ್ ಹೋಲ್ ಎಷ್ಟು ದೊಡ್ಡ ಅದೇನು ಹೇಳ್ತೀವಿ ಲೂಪ್ ಹೋಲ್ ಕ್ರಿಯೇಟ್ ಮಾಡುತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿಂತ ಇವತ್ತು ನಮಗೆ ನೋಡೋಕ್ಕೆ ಸಿಕ್ತು. ಒಂದು ಬ್ಯಾಟ್ಸ್ಮನ್ ಕಮ್ಮಿ ಇದ್ದಾಗ 180 ಹೊಡೆಯೋದಿರಲಿ, 180 ಟಾರ್ಗೆಟ್ನ 34 ರನ್ಸಿಂದ ಸೋತಿದ್ದಾರೆ. 150 ಕೂಡ ರೀಚ್ ಆಗಿಲ್ಲ. 148 ಆಲ್ಔಟ್ ಆಗಿರೋವಂಥದ್ದು ಇಂಡಿಯಾ. ಹೋಗಲಿ 20 ಓವರ್ಸ್ ಆಡಿದ್ರೆ 20 ಓವರ್ಸ್ ಕೂಡ ಆಡಿಲ್ಲ. ನೀವು ಇಂಡಿಯಾದ ಬೌಲಿಂಗ್ ನೋಡಿದ್ರೆ ಆಬ್ವಿಯಸ್ಲಿ ಇವತ್ತು ಹರ್ಷಿತ್ ರಾಣಾ ಕಂಬ್ಯಾಕ್ ಮಾಡ್ತಾಯಿದ್ರು, 3 for 24. ಹರ್ಷ್ದೀಪ್ ಸಿಂಗ್ 2 for 28. ಇವ್ರು ಬಿಟ್ಟು ಅಕ್ಷರ್ ಪಟೇಲ್ 2 for 33. ಇಷ್ಟು ಬಿಟ್ಟು ಇನ್ನು ಯಾರೂ ಒಂದು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸು ಕಂಟ್ರೋಲ್ ಮಾಡಿದ್ದು, ಕಟ್ ಹಾಕಿದ್ದು. ಮತ್ತು ಕ್ಯಾಚಸ್ ಹೆವಿ ಡ್ರಾಪ್ ಮಾಡಿದ್ರು ಇಂಡಿಯಾದವರು. 1-2-3 ಕ್ಯಾಚಸ್ ಡ್ರಾಪ್ ಆಯಿತು. ಅದರಿಂದ ಇನ್ನೊಂದು 20-30 ರನ್ಸ್ ಎಕ್ಸ್ಟ್ರಾ ಆಯಿತು. ಬಟ್ ನೀವು ಇನ್ನೊಂದು ಕಡೆ ಇಂಡಿಯಾದ ಬ್ಯಾಟಿಂಗ್ ಅಂತ ನೋಡಿದಾಗ ಏಕೈಕ ಏನು ಹೇಳ್ತೀವಿ ಶೈನಿಂಗ್ ಸ್ಟಾರ್ ಅಂದರೆ ಅಭಿಷೇಕ್ ಶರ್ಮಾ ಒಬ್ಬರು ಅಂತಲೇ ಹೇಳಬೇಕು. ಎಷ್ಟೊಂದು ಜನ ಹೇಳ್ತಾರೆ ಅಭಿಷೇಕ್ ಶರ್ಮನ್ ಕೂಡಿಸಿ ವೈಭವ್ ಸೂರ್ಯವಂಶಿನ ಆಡಿಸ್ಬೇಕು ಅಂತ. ಬಟ್ ಇವತ್ತು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. 20 ಬಾಲಲ್ಲಿ 50 ರನ್. ಅವ್ರು ಇರೋವರೆಗೂ ಇಂಡಿಯಾ ಗೆಲ್ತಾ ಇದೆ, ಓಕೆ ಒಳ್ಳೆ ಪೊಸಿಷನಲ್ಲಿದೆ. 4 ಓವರ್ಗೆ ನಾವು 50 ರನ್ಸ್ ಹೊಡೆದಿದ್ವಿ, 4 ಓವರ್ಸ್ಗೆ 50 ರನ್ಸ್ ಹೊಡೆದಿದ್ವಿ. ಅದಾದಮೇಲೆ ಮೊಮೆಂಟಮ್ ಬ್ರೇಕ್ ಆಯಿತು. ಫಸ್ಟಲ್ಲೇ ಸಂಜು ಸ್ಯಾಮ್ಸನ್ ಇವತ್ತು ಫ್ಲಾಪ್ ಆದರು. ಜೈ ಮುಂದ್ರಾ ಇಂಡಿಯನ್ ಒರಿಜಿನ್ ಪ್ಲೇಯರು, ಮೋಸ್ಟ್ಲಿ ಐರ್ಲೆಂಡಲ್ಲೇ ಮುಂಚೆಯಿಂದ ಸೆಟ್ಲ್ ಆಗಿದ್ದಾರೆ ಅಥವಾ ಅಲ್ಲೇ ಬಾರ್ನ್ ಆ್ಯಂಡ್ ಬ್ರಾಟಪ್. ಅವರ ಮೊದಲನೇ ಬಾಲ್ ಡೆಬ್ಯೂ ಫಸ್ಟ್ ಬಾಲಲ್ಲೇ ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ತೆಗೆದ್ರು. ಅದಾದಮೇಲೆ ಇಶಾನ್ ಕಿಶನ್ ಅವರು ಅಂತ ಏನು ದವಾಕಕ್ಕಾಗಿಲ್ಲ, 1 ರನ್ ಅವರು. ಇಶಾನ್ ಕಿಶನ್ 1 ರನ್ನು. ಶ್ರೇಯಸ್ ಅಯ್ಯರ್ ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿರೋಂಥದ್ದು ಫರ್ಗೆಟ್ಫುಲ್ ಡೇ ಅಂತಲೇ ಹೇಳ್ಬೇಕು. ಅವ್ರಿಗೆ ಏನು ಪಂಜಾಬ್ ಕಿಂಗ್ಸ್ ಫಾರ್ಮ್ ಇತ್ತು, ಫಸ್ಟ್ 7 ಮ್ಯಾಚಸ್ ಗೆದ್ಮೇಲೆ 6 ಬ್ಯಾಕ್-ಟು-ಬ್ಯಾಕ್ ಏನು ಸೋತರು. ಮೋಸ್ಟ್ಲಿ ಅದೇ ಲಕ್ಕೆ ಮತ್ತು ಇಲ್ಲಿ ಇಂಡಿಯಾಗೂ ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವರ ಮೊದಲನೇ ಮ್ಯಾಚ್ ಮರೆಯುವಂಥ ಮ್ಯಾಚ್. ತಿಲಕ್ ವರ್ಮಾ ನಾನು ಹೇಳ್ದಂಗೆ ನನ್ನ ಪ್ರಕಾರ ವೈಸ್ ಕ್ಯಾಪ್ಟನ್ ಆಗುವಂಥ ಪ್ಲೇಯರ್ ಅಲ್ಲ. ಮುಂದಕ್ಕೆ ಅವ್ರು ನನ್ನನ್ನು ರಾಂಗ್ ಅಂತ ಪ್ರೂವ್ ಮಾಡ್ಬೋದು. ಬಟ್ ಇಷ್ಟವರೆಗೂ ನಾನು ಏಷ್ಯಾ ಕಪ್ ನಾಕ್ ಒಂದು ಬಿಟ್ಟು ಏನು ನೋಡಿದ್ದೀನಿ ಅವ್ರ ಬಗ್ಗೆ, ನಾಟ್ ಕನ್ವಿನ್ಸಿಂಗ್. ಅದು ಬಿಟ್ಟು ವಾಷಿಂಗ್ಟನ್ ಸುಂದರ್ ಮತ್ತೊಂದು ಲಯಬಿಲಿಟಿ. ಅವ್ರನ್ನ ಏನಕ್ಕೆ ಆಡಿಸ್ತಾ ಇದ್ದಾರೆ, T20 ಫಾರ್ಮಲ್ಲಿ ಅವ್ರದ್ದು ಪರ್ಫೆಕ್ಟ್ ರೋಲ್ ಏನು, ಬ್ಯಾಟ್ಸ್ಮನ್ನ ಬೌಲರ್ರ. ಬಿಕಾಸ್ ಬೌಲಿಂಗಲ್ಲೂ ಒಂದೇ ಓವರ್ ಕೊಟ್ಟರು ಅವ್ರಿಗೆ, 19 ರನ್ ಹೊಡಿಸ್ಕೊಂಡ್ರು. ಬ್ಯಾಟಿಂಗು ಅಂತ ಏನು ಪ್ರದರ್ಶನ ಇಲ್ಲ. ಸೊ ಈ 2 ಸ್ಲಾಟ್ಸ್ ನನ್ನ ಪ್ರಕಾರ ಕ್ವೆಶ್ಚನೇಬಲ್. ಶಿವಮ್ ದುಬೆ ಪಾಪ ಬಂದು ಟ್ರೈ ಮಾಡಿದ್ರೆ. ಆ್ಯಕ್ಚುಲಿ ನಾನು ಹೇಳ್ದಂಗೆ ಲಾಸ್ಟ್ 2 ಇಯರ್ಸಿಂದನೂ T20 ಕ್ರಿಕೆಟಲ್ಲಿ ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋಂಥ ಒಬ್ಬ ಪ್ಲೇಯರ್ ಅಂದರೆ ಶಿವಮ್ ದುಬೆ. ಬೌಲಿಂಗು ಇವತ್ತು ಓಕೆ ಮಾಡಿದ್ರು. ಬಟ್ ಅವರು ಔಟ್ ಆದಮೇಲೆ ಅವ್ರು ಯಾವಾಗ ಔಟ್ ಆದರು, 14 ಬಾಲ್ಸಿಗೆ 25 ರನ್ ನೋಡಿದೆ ಯಾವಾಗ ಔಟ್ ಆದರು, ಅಲ್ಲಿಗೆ ಹೋಪ್ಸು ಇಂಡಿಯಾದು ಮುಗೀತು. ಅಕ್ಷರ್ ಪಟೇಲ್ ಇದ್ದರು, ಬಟ್ ಇದು ದೊಡ್ಡ ಗ್ರೌಂಡು, ಅಷ್ಟು ಪ್ರತಿ ಸಲನೂ ಕ್ಲಿಯರ್ ಆಗಲ್ಲ ಹೊಡೆದಾಗ. ಅವರು ಔಟ್ ಆದರು 15 ರನ್ಗೆ. ಅದಾದಮೇಲೆ ಇಂಡಿಯಾ ಫೈನಲಿ 148 ಆಲ್ ಔಟ್. ಇನ್ನೂ 7 ಬಾಲ್ಸ್ ಇತ್ತು ಇಂಡಿಯಾಗೆ ಆಡೋಕ್ಕೆ. 18.5 ಓವರ್ಸಲ್ಲೇ 148ಗೆ ಹೀನಾಯವಾಗಿ ಸೋತು 34 ರನ್ಗಳ ಸೋಲು ಐರ್ಲೆಂಡ್ ಮೇಲೆ. ಬೇರೆಯವ್ರು ನೀವು ನೋಡ್ಬೋದು, ಬೈತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ನಾನು ಅದೇನೂ ಮಾಡೋಕ್ಕೆ ಹೋಗಲ್ಲ. ಬಟ್ ಆಬ್ವಿಯಸ್ಲಿ ಕ್ವೆಶ್ಚನೇಬಲ್ ಪರ್ಫಾರ್ಮೆನ್ಸ್ ಇವತ್ತು ಇದ್ದಿದ್ದಂಥದ್ದು. ಸೆಕೆಂಡ್ ಮ್ಯಾಚಿಗಾದರೂ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಗುತ್ತಾ, ವಾಷಿಂಗ್ಟನ್ ಸುಂದರ್ ಬದಲು ಬೇರೆಯವ್ರು ಹಾಕೋತಾರ, ತಿಲಕ್ ವರ್ಮಾ ಬದಲು ಇನ್ಯಾರಿಗಾದ್ರೂ ಆಡಿಸೋ ಚಾನ್ಸ್ ಇದೆಯಾ, ಇದನ್ನೆಲ್ಲ ಕಾದು ನೋಡೋಣ. ಬಟ್ ಇವತ್ತಿನ ಮಟ್ಟಿಗೆ ಟೋಟಲಿ ಪಥೆಟಿಕ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬೇಕು. ಇದನ್ನೊಂಥರ ಮರೆಯುವಂಥ ಪರ್ಫಾರ್ಮೆನ್ಸ್ ಇದು. ಬಟ್ ಇನ್ನೊಂದು ಕಡೆ ನೀವು ನೋಡಿದ್ರೆ ಐರ್ಲೆಂಡ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಆಬ್ವಿಯಸ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಆಡಿದ್ದಾರೆ, ಒಳ್ಳೆ ಟೀಮ್ ಥರ ಕಾಣ್ತಾ ಇದೆ. ಇನ್ನಷ್ಟು ಅವ್ರಿಗೆ ಹೆಚ್ಚು ಎಕ್ಸ್ಪೋಜರ್ ಈ ಥರ ಟಾಪ್ ಟೀಮ್ಸ್ ಮೇಲೆ ಸಿಕ್ಕಿದ್ರೆ ಅವರು ಒನ್ ಆಫ್
ಒನ್ ಆಫ್ ಗುಡ್ ಸೈಡ್ಸ್ ಲೈಕ್ ಇಂಗ್ಲೆಂಡ್ ಹೆಂಗಿದೆ ಆ ಥರ ಒನ್ ಆಫ್ ದ ಗುಡ್ ಸೈಡ್ಸ್ ಆಗ್ತಾರೆ ಅಟ್ಲೀಸ್ಟ್ T20 ಫಾರ್ಮ್ಯಾಟಲ್ಲಿ ಅಂತ ಅನಿಸುತ್ತೆ. ಸೊ ಇವತ್ತಿಗೆ ಇಷ್ಟು ನಮ್ಮ ಮೊದಲನೇ T20ಯ ಅನಾಲಿಸಿಸ್. ಸೆಕೆಂಡ್ T20 ಮ್ಯಾಚ್ ಆದಮೇಲೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ದಿನ ಮರೆಯೋಣ.